ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬಾಳೆಹೊನ್ನೂರು ಧರ್ಮಪೀಠದಲ್ಲಿ ನಾಡಿನ ಎಲ್ಲ ಜನತೆಗೆ ಗೊತ್ತಿರುವಂತೆ 51 ಅಡಿ ಜಗದ್ಗುರು ರೇಣುಕಾಚಾರ್ಯ ಮೂರ್ತಿಯ ಕೆತ್ತನೆ ಕಾರ್ಯ ಸಮರೋಪಾದಿಯಲ್ಲಿ ನಡೀತಾ ಇದೆ. ಬಹುಶಃ ಇದು 15 ರಿಂದ 20 ಕೋಟಿ ರೂಪಾಯಿ ಯೋಜನೆ. BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ 5 ಕೋಟಿ ರೂಪಾಯಿಗಳನ್ನು ಅನುದಾನ ಕೊಟ್ಟಿದ್ದರು. ಮುಂದುವರೆದಂಥ ಸರ್ಕಾರಗಳು ಏನೂ ಹೆಚ್ಚಿನ ಸಹಕಾರ ಕೊಡಲಿಲ್ಲ. ಈಗ ಧರ್ಮ, ಸಂಸ್ಕೃತಿ, ಪರಂಪರೆ ಬಗ್ಗೆ ಸ್ವಲ್ಪ ಅರಿವುಳ್ಳಂಥ, ಮೇಲಾಗಿ ರಂಭಾಪುರಿ ವೀರ ಗಂಗಾಧರ ಜಗದ್ದೋಳ ಹೆಸರಿನಲ್ಲೇ ಪ್ರಮಾಣ ವಚನ ಪಡೆದಂಥ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಬಹುಶಃ ಅವರು ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಒಂದು ವಿಶೇಷ ಗಮನ ಕೊಡಬಲ್ಲರು ಅನ್ನುವಂಥ ಒಂದು ಆತ್ಮವಿಶ್ವಾಸ ನಮಗಿದೆ. ಬಹುಶಃ ಒಟ್ಟಾರೆ ಅವರಲ್ಲಿ ಒಂದು ಧರ್ಮ, ಸಂಸ್ಕೃತಿ, ಪರಂಪರೆ ಬಗ್ಗೆ ವಿಶೇಷವಂತ ಒಲವು, ಆಸಕ್ತಿಯನ್ನು ಹೊಂದಿದ್ದಾರೆ. ಈಗ ತಾನೇ ಅಧಿಕಾರವನ್ನು ಅವರು ಹೊಂದಿ ಮುನ್ನಡೀತಾ ಇದ್ದಾರೆ. ಇನ್ನು ಸಚಿವ ಸಂಪುಟವು ಕೂಡ ಪೂರ್ಣ ಪ್ರಮಾಣದಲ್ಲಿ ಅದು ಪ್ರಮಾಣ ವಚನ ಸ್ವೀಕಾರಬೇಕಾಗಿದೆ. ಹೀಗಾಗಿ ಬಹಳಷ್ಟು ಒತ್ತಡದಲ್ಲಿರುವುದರಿಂದ ಅವರು ಸಂಪರ್ಕ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಬೆಂಗಳೂರಿನಲ್ಲಿ ಇದೇ ಜುಲೈ 15 ರಿಂದ 5-6 ದಿನಗಳ ಕಾಲ ಬೆಂಗಳೂರಿನಲ್ಲಿ ನಾವು ವಾಸ್ತವ್ಯ ಇರ್ತೀವಿ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ದರ್ಶನಕ್ಕೆ ಬರುವಂಥ ಅವಕಾಶ ಬಹಳಷ್ಟಿದೆ ಅನ್ನುವಂಥ ಒಂದು ಮೂಲಗಳಿಂದ ನಮಗೆ ತಿಳಿದು ಬಂದಿದೆ. ಒಟ್ಟಾರೆ ರಾಜ್ಯದ ಜನತೆಗೆ ಅವರಿಂದ ಒಳ್ಳೆಯದಾಗಲಿ, ರೈತರ ಸಂಕಷ್ಟಗಳು ದೂರ ಆಗಲಿ, ಮತ್ತು ಏನು ಕೆಲವು ಅಭಿವೃದ್ಧಿ ಪರವಾದಂಥ ಕೆಲಸ ಕಾರ್ಯಗಳಲ್ಲಿ ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸುವಂಥ ಕೆಲಸ ಏನು ಮಾಡ್ತಾ ಇದ್ದಾರೆ ಅದು ನಾಡಿನ ಎಲ್ಲ ಜನರ ಒಂದು ಗಮನವನ್ನು ಸೆಳೀತಾ ಇದೆ. ಈಗ ನಡೆದಿರುವಂಥ SIR ಮತಗಳ ಪರಿಷ್ಕರಣೆ ಕಾರ್ಯ ಕೂಡ ಒಂದು ಕಡೆ ನಡೀತಾ ಇದೆ. ವಿರೋಧ ಪಕ್ಷದವರು ಆಕ್ಷೇಪಣೆ ಅದಕ್ಕಿದೆ. ಅವರು ಎಲ್ಲಿಯೋ ಸಾರ್ವಜನಿಕ ಮಂದಿರ, ಮಸೀದಿ, ಚರ್ಚ್ ಅಲ್ಲಿ SIR ನಡೆಸದೆ ಸ್ವತಃ ಮನೆ ಮನೆಗೆ ಭೇಟಿ ಕೊಟ್ಟು ಮಾಡಿದ್ರೆ ಒಳ್ಳೆಯದನ್ನುವಂಥ ಭಾವನೆ ಇದೆ. ಬಹುಶಃ ಒಟ್ಟಾರೆ ನಿಜವಾದಂಥ ಮತದಾರರಿಗೆ ಅನ್ಯಾಯ ಆಗಬಾರ್ದು, ಮತ್ತು ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಏನು ಒಂದು ನಕಲಿ ಮತಗಳನ್ನು ಮಾಡುವಂಥವರಿಗೆ ಅವಕಾಶ ಕೊಡಬಾರ್ದು ಅನ್ನುವುದೇ ಇದರ ಮೂಲ ಉದ್ದೇಶ. ಅದನ್ನು ತಡೆಗಟ್ಟಲಿಕ್ಕೆ ಏನು ಮಾಡಬೇಕು ಅದನ್ನು ಸರ್ಕಾರ ಮಾಡಬಹುದು ಅನ್ನುವಂಥ ಒಂದು ವಿಶ್ವಾಸ ನಮಗಿದೆ. ಇನ್ನೊಂದು, ಕೇಂದ್ರ ಸರ್ಕಾರದಿಂದ ಒಂದು ಜಾತಿ ಜನಗಣತಿಯು ಕೂಡ ಪ್ರಾರಂಭವಾಗುವಂಥ ಲಕ್ಷಣಗಳಿದೆ. ಈ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಸಮಾಜ ಬಾಂಧವರು ಭಾಳಷ್ಟು ತಿಳುವಳಿಕೆಯಿಂದ ನಾವು ವೀರಶೈವ ಲಿಂಗಾಯತ ಸಮುದಾಯದ ಯಾವುದೇ ಒಳಪಂಗಡದಲ್ಲಿ ಇರಲಿ, ಆದರೆ ನಾವೆಲ್ಲ ವೀರಶೈವ ಲಿಂಗಾಯತ ಅಂತಲೇ ಬರೆಸಿದ್ರೆ ನಮ್ಮ ಸಮಾಜದ ಒಟ್ಟು ಸಂಖ್ಯೆ ಒಂದು ಲೆಕ್ಕಾಚಾರಕ್ಕೆ ಬರಲಿಕ್ಕೆ ಸಾಧ್ಯತೆ. ಒಳಜಾತಿಗಳನ್ನು ಬರೆಸದೆ ವೀರಶೈವ ಲಿಂಗಾಯತ ಅನ್ನುವಂಥ ಸಮಗ್ರತೆಯನ್ನು ಕಾಪಾಡಿಕೊಂಡು ಬರಬೇಕು ಅನ್ನೋದೇ ನಮ್ಮ ಒಂದು ಸ್ಪಷ್ಟ ಅಭಿಲಾಷೆ ಆಗಿದೆ. ಅದನ್ನು ಈ ನಾಡಿನ ಜನತೆ ತಿಳ್ಕೊಂಡು ಕಾರ್ಯ ಮಾಡಲಿ. ಧರ್ಮ ಮತ್ತು ಜಾತಿಗಳಲ್ಲಿ ನಡೆದಿರುವಂಥ ಸಂಘರ್ಷ ಎಂದೂ ನಡೆಯಬಾರ್ದು. ನಾವೆಲ್ಲ ಭಾರತ ಮಾತೆ ಮಕ್ಕಳು ಅನ್ನುವಂಥ ಭಾವನೆಯಿಂದ ಎಲ್ಲರೂ ಕೂಡ ಒಂದಾಗಿ ಚೆಂದಾಗಿ ರಾಜ್ಯದ ಅಭಿವೃದ್ಧಿಗೆ, ಜನರ ಒಂದು ಒಳ್ಳೆಯ ಬದುಕಿಗೆ ನಾವೆಲ್ಲ ಕಾರಣರಾಗಬೇಕು ಅನ್ನೋದನ್ನು ಯಾರೂ ಕೂಡ ಮರೆಯಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.